ಹಾಯ್ ಫ್ರೆಂಡ್ಸ್, ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಬಂದ್ಬಿಟ್ಟು ನಮ್ಮ ಪಯಣ CCTV ಕೂಡಿಸುವ ಕಡೆ ಅಂತಲೇ ಹೇಳ್ಬೋದು. ನಮಗೆ ಒಬ್ಬರು ಕಸ್ಟಮರ್ ಕ್ಯಾಮ್ರಾನ ರಿಪೇರಿಗೆ ಕೊಟ್ಟಿದ್ದರು, ಸೋಲಾರ್ CCTV ಕ್ಯಾಮ್ರಾನ. ಇವಾಗ ಅದನ್ನು ನಾವು ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಕಸ್ಟಮರ್ ನೀವೇ ಬಂದು ಅದನ್ನು ಇನ್ಸ್ಟಾಲ್ ಮಾಡಿ ಅಂದ್ಕೊಂಡ್ರು, ಹೀಗಾಗಿ ನಾನೇ ಹೋಗ್ತಾ ಇದ್ದೀನಿ. ನೋಡಿ ಇವಾಗ ಯಾವ ಪ್ಲೇಸ್ ಅಂದರೆ ಅಥಣಿಯಲ್ಲಿ ಫೇಮಸ್ ಆದಂಥ ಕರಿ ಮಸೂತಿಯಿಂದ ಮುಂದೆ ಇದೆ ಆ ಲೊಕೇಶನ್ ಇದೆ. ನೋಡಿ, ಅಥಣಿಯಲ್ಲಿ ಫೇಮಸ್ ಆದಂಥ ಕರಿ ಮಸೂತಿ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇದು ಕರಿ ಮಸೂತಿ ಅಥಣಿಯಲ್ಲಿ ಇರುವಂಥದ್ದು. ಇವಾಗ ನಾವು ಇಲ್ಲಿಂದ ಮುಂದೆ ಹೋಗೋಣ. ಅಲ್ಲಿ ಒಂದು ಕಸ್ಟಮರ್ದು ಕೃಷಿ ಹೊಂಡ ಇದೆ. ಆ ಕೃಷಿ ಹೊಂಡ ಹಾಗೂ ಬೋರ್ವೆಲ್ ಸೇಫ್ಟಿಗಾಗಿ ಅವರು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿಕೊಂಡಿದ್ದಾರೆ ಅಂತೆ. ಹೀಗಾಗಿ ನಾವು ಅದನ್ನು ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದು ಡ್ಯಾಮೇಜ್ ಆಗಿತ್ತು, ಹೀಗಾಗಿ ನಮ್ಮ ಕಡೆ ರಿಪೇರಿಗೂ ಅವರು ಕೊಟ್ಟು ಹೋಗಿದ್ದರು. ಇವಾಗ ಅದನ್ನು ನಾವು ರಿಪೇರಿ ಮಾಡಿ ಒಯ್ತಾ ಇದ್ದೀನಿ. ಅಲ್ಲಿ ಹೋಗಿ ನಾನು ಅದನ್ನು ಸ್ಟಾರ್ಟ್ ಮಾಡಿ ನಿಮಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ, ಇಲ್ಲಿ ಕೃಷಿ ಹೊಂಡ ಇದೆ, ಹಾಗೆಯೇ ಇಲ್ಲಿ ಬೋರ್ವೆಲ್ ಇದ್ದಾವೆ. ನೋಡಿ, 2 ಬೋರ್ವೆಲ್ ಇದ್ದಾವೆ. ಇಲ್ಲಿ ಬೋರ್ವೆಲ್ ಇದ್ದಾವೆ 2, ಹಾಗೆ ಕೃಷಿ ಹೊಂಡ ಇದೆ, ಹಾಗೆ ಇಲ್ಲಿ ಇವುದು ಫೀಲ್ಡ್ ಇದೆ. ಹೀಗಾಗಿ ಇಲ್ಲಿ CC ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ. ನೋಡ್ಬೋದು, ಇಲ್ಲಿ ಪೋಲಿಗೆ ಇಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಇಲ್ಲಿ ಸೋಲಾರ್ ಪ್ಯಾನಲ್ ಅಷ್ಟೇ ಇದೆ. ಇವಾಗ ನಮ್ಮ ಕಡೆ ಬ್ಯಾಗಲ್ಲಿ ನಾವು ರಿಪೇರಿ ಮಾಡಿಕೊಂಡು ನಾವು ಕ್ಯಾಮ್ರಾನ ತಂದ್ವಿ. ಆ ಕ್ಯಾಮ್ರಾನ ನಾವು ಇವಾಗ ಇನ್ಸ್ಟಾಲೇಷನ್ ಮಾಡಬೇಕು. ಬನ್ನಿ, ಸ್ಮಾಲ್ ಇದ್ದಂಥ ಕೃಷಿ ಹೊಂಡನ ನೋಡೋಣ. ಈ ಕೃಷಿ ಹೊಂಡ ಸೇಫ್ಟಿ ದೃಷ್ಟಿಯಿಂದ CC ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ. ನೋಡಿ, ಕೃಷಿ ಹೊಂಡ ಇದೆ, ಸ್ಮಾಲ್ ಇದೆ. ಹಾಗೆ ಕೃಷಿ ಹೊಂಡದಲ್ಲಿ ಮೋಟರ್ ಕೂಡ ಇದೆ. ಹೀಗಾಗಿ ಕೃಷಿ ಹೊಂಡದ ಸೇಫ್ಟಿಗಾಗಿ ಇವರು CC ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಾವು ಅದನ್ನು ಇವಾಗ ಅಲ್ಲಿ ಕಾಣ್ತಾ ಇದೆಯಲ್ಲ ಪೋಲು, ಆ ಪೋಲಿಗೆ ನಾವು ಅದನ್ನು ಇನ್ಸ್ಟಾಲೇಷನ್ ಮಾಡಬೇಕು. ಅಲ್ಲಿ ಇದೆ ನೋಡಿ, ಸೋಲಾರ್ ಪ್ಯಾನಲ್ ಇದೆ, ನೋಡ್ಬೋದು ನೀವು. ಇವಾಗ ಇಲ್ಲೇ ನಾವು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಬೇಕು ಇವಾಗ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂಥ ಯಾವುದೇ ಟೆಕ್ನಿಕಲ್ ಸಪೋರ್ಟಿಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮದು ಸ್ಕ್ರೀನ್ ಮೇಲೆ ಬರ್ತಾಂಥ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಇವಾಗ ನಾವು ಕ್ಯಾಮ್ರಾನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇದು ರಿಪೇರಿ ಆಗಿ ಬಂದಂಥ ಕ್ಯಾಮ್ರಾ ಅಂತಲೇ ಅನ್ಬೋದು. ಇದನ್ನು ನಾವು ಇವಾಗ ಇನ್ಸ್ಟಾಲೇಷನ್ ಮಾಡಬೇಕು. ಆಲ್ಮೋಸ್ಟಾಗಿ ಇದು ಓಲ್ಡ್ ಕ್ಯಾಮ್ರಾ ಇದೆ, ಹೀಗಾಗಿ ಇದನ್ನು ನಾವು ಇವಾಗ ರಿಪೇರಿ ಮಾಡಿ ಕೂಡಿಸ್ಲಿಕ್ಕೆ ಇಲ್ಲಿ ತಂದೀವಿ ಅಂತಲೇ ಹೇಳ್ಬೋದು. ನೋಡಿ, ಡೇ ನೈಟ್ ಕಲರ್ ಕ್ಯಾಮ್ರಾ ಇದೆ, ಹಾಗೆ ಸೆಕುರೈ ಕಂಪ್ನಿದಿದೆ. ಹಾಗೆಯೇ ಮೋಷನ್ ಡಿಟೆಕ್ಷನ್ ಇದೆ. ನೋಡಿ, ಲೆನ್ಸ್ ಹೇಗಿದೆ. ಇದು ಬಂದ್ಬಿಟ್ಟು 4MP ಸೋಲಾರ್ ಕ್ಯಾಮ್ರಾ ಇದೆ ಅಂತ ಹೇಳ್ಬೋದು. ಇವಾಗ ನಾವು ಇದನ್ನು ಇನ್ಸ್ಟಾಲೇಷನ್ ಮಾಡಬೇಕು, ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಬೇಕು. ಹಾಗೆ ಇಂಥ ಯಾವುದೇ CC ಕ್ಯಾಮ್ರಾ ಇನ್ಸ್ಟಾಲೇಷನ್, ಹಾಗೆ ರಿಪೇರಿ, ಹಾಗೆ ಯಾವುದೇ CC ಕ್ಯಾಮ್ರಾ ಇಶ್ಯೂ ಅಥವಾ ಇನ್ಸ್ಟಾಲೇಷನ್ ಅಥವಾ ನಿಮಗೆ ಕ್ಯಾಮ್ರಾ ಬೇಕಾದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ಬಂದಂಥ ನಂಬರ್ಗೆ ವಾಟ್ಸಪ್ಪಲ್ಲಿ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದು. ಹಾಗೆ ಏನೇ ನಿಮಗೆ ಎಲೆಕ್ಟ್ರಾನಿಕ್ಸ್ ಅಥವಾ CC ಕ್ಯಾಮ್ರಾ, ಕಂಪ್ಯೂಟರ್, ಲ್ಯಾಪ್ಟಾಪ್ ಏನೇ ಇಶ್ಯೂ ಇದ್ದೋ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ರಿಪೇರಿ ಸಲುವಾಗಿ ಅಂತ ಹೇಳ್ತಾ. ನೋಡಿ, ಇದು P2P ಇದೆ, ಮೋಷನ್ ಡಿಟೆಕ್ಷನ್ ಇದೆ, ಹಾಗೆ ಡೇ ನೈಟ್ ಕಲರ್ ಕ್ಯಾಮ್ರಾ ಇದೆ, ಸೆಕುರೈ ಕಂಪ್ನಿದಿದೆ. ನಿಮಗೆ ಯಾವ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡಲ್ಲಿ ಕೂಡ ಎಲ್ಲ ಕ್ಯಾಮ್ರಾ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ 5V ಸೋಲಾರ್ ಪ್ಯಾನಲನ್ನು ಕನೆಕ್ಟ್ ಮಾಡ್ಬೋದು. ಇಲ್ಲಿ ಆನ್ ಆಫ್ ಸ್ವಿಚ್ ಕೂಡ ಇದೆ. ಹಾಗೆ ನೀವು ವಿದೌಟ್ ಸೋಲಾರ್ ಕ್ಯಾಮ್ರಾ ಕೂಡ ಇದ್ದಾವೆ ಅಂತ ಹೇಳ್ಬೋದು. ಇಲ್ಲಿ ಬಂದುಬಿಟ್ಟು ಪಿನ್ ಇದೆ, 5V ನೀವು ಕನೆಕ್ಟನ್ನು ಮಾಡ್ಕೋಬೋದು. ಹಾಗೆ ಇಲ್ಲಿ ಆನ್ ಆಫ್ ಬಟನ್ ಕೂಡ ಇದೆ. ನಾವು ಇಲ್ಲಿಂದಾನೇ ಕ್ಯಾಮ್ರಾನ ಆನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಆನ್ ಆಫ್ ಬಟನ್ ಇದೆ, ಇದನ್ನು ನಾವು ಆನನ್ನು ಮಾಡ್ಕೋಬೇಕು. ನೋಡಿ, ಇವಾಗ ಕ್ಯಾಮ್ರಾ ಇಂಡಿಕೇಶನ್ ಗ್ಲೋ ಆಗ್ತಾ ಇದೆ. ಇಲ್ಲಿ ನೋಡಿ, ಇವಾಗ ಕ್ಯಾಮ್ರಾ ಸ್ಟಾರ್ಟ್ ಆಯಿತು. ನೋಡಿ, ನೋಡಿ ಇವಾಗ ಕ್ಯಾಮ್ರಾ ಸ್ಟಾರ್ಟ್ ಆಯಿತು. ಇದು ಬಂದ್ಬಿಟ್ಟು ಸೋಲಾರ್ ಕ್ಯಾಮ್ರಾ, PT ಕ್ಯಾಮ್ರಾ ಅಂತ ಹೇಳ್ಬೋದು. ಇದು ಸಿಂಗಲ್ ಲೆನ್ಸ್ ಕ್ಯಾಮ್ರಾ ಇದೆ. ಹಾಗೆ ಇದರಲ್ಲಿ ಡಬಲ್ ಲೆನ್ಸ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಹಾಗೆ 3 ಲೆನ್ಸ್ ಸಿಗ್ತಾ ಇದೆ, 4 ಲೆನ್ಸ್ ಸಿಗ್ತಾ ಇದೆ. ಹಾಗೆ ಇದರಲ್ಲಿ P2P ಆಪ್ಷನ್ ಕೂಡ ಇದೆ ಅಂತ ಹೇಳಬಹುದು.
ಇದು ಬಂದ್ಬಿಟ್ಟು ಸೋಲಾರ್ ಕ್ಯಾಮ್ರಾ. ಹಾಗೆ ಇಂಥ ಒಳ್ಳೆಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ, ಇನ್ಸ್ಟಾ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್.